ನಾಡಗೌಡರ ವಿಚಾರ ಕುರಿತು ವರಿಷ್ಠರೊಂದಿಗೆ ಮಾತನಾಡುತ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ ನಾಡಗೌಡರು ನಮ್ಮ ಪಕ್ಷಕ್ಕಾಗಿ ಬಹಳಷ್ಟು ತ್ಯಾಗವನ್ನ ಮಾಡಿದ್ದಾರೆ. ಅವರ ಶ್ರಮ ಬಹಳಷ್ಟು ಇದೆ, ಅದರ ಅರಿವು ನಮ್ಮೆಲ್ಲರಿಗೂ ಇದೆ. ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಅವರಿಗೆ ಸಿಗಬೇಕು, ಇದು ನನ್ನ ಬಯಕೆಯೂ ಆಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಶುಕ್ರವಾರ ಬೆಂಗಳೂರಿನ ಅವರ ನಿವಾಸದಲ್ಲಿ ಮುದ್ದೇಬಿಹಾಳ ಮತಕ್ಷೇತ್ರದ ಬೆಂಬಲಿಗರು ಶಾಸಕ ನಾಡಗೌಡರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಲು ಆಗಮಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ನಾನು ಮತ್ತು ನಾಡಗೌಡರು ಏಕಕಾಲದಲ್ಲಿ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ದೇವೆ. ಅವರಿಗೆ ಹಿಂದಿನ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಸಚಿವ ಸ್ಥಾನ ಸಿಗಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಸಿಕ್ಕಿಲ್ಲ. ಆದರೆ ನಾನು ಅವರ ಕುರಿತು ವರಿಷ್ಠರಲ್ಲಿ ಪ್ರಾಮಾಣಿಕವಾಗಿ ಮಾತನಾಡುತ್ತೇನೆ. ಅವರ ಕುರಿತು ಹೇಳಲು ತಾವುಗಳು ಇಲ್ಲಿಗೆ ಬರುವ ಅಗತ್ಯವಿರಲಿಲ್ಲ, ಆದರೂ ಬಂದಿದ್ದೀರಿ. ಅಭಿಮಾನದಿಂದ ತಮ್ಮೆಲ್ಲರಿಗೂ ಅಭಿನಂದಿಸುತ್ತೇನೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡ ಸೇರಿದಂತೆ ತಾಳಿಕೋಟಿ, ಮುದ್ದೇಬಿಹಾಳ ಹಾಗೂ 40 ವಾಡ ಭಾಗದ ನೂರಾರು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ಚಾನಲ್, ತಾಳಿಕೋಟೆ. ಆಸೆ, ತಮ್ಮ ವಿಚಾರ, ತಮ್ಮ ಅಭಿಮತ ಅತಿದೆ. ನಾಡಗೌಡರ ಬಗ್ಗೆ ನಾವು ಯಾರು ಏನು ಹೇಳುವಂಥ ಅವಶ್ಯಕತೆ ನನಗಿಲ್ಲ. ಬಹುಶಃ ಹಿಂದೆ ನಾನು ಜೊತೆಲಿ ಮನುಷ್ಯಾಗಿ ಬಂಗಾರ ಜೊತೆ ಕೆಲಸ ಮಾಡಿರೋದು. ಈಗ ಅವರು ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವ್ರ ಹೆಸರು ತೀರ್ಮಾನ ಆಗಿ ಕೊನೆ ಗಳಿಗೆಯಲ್ಲಿ SR ಪಾಟೀಲ್ ಹೆಸರು ಬದಲಾವಣೆ ಆಗಿ ಅನೌನ್ಸ್ ಆಯಿತು. ಬಹಳ ದೊಡ್ಡ ಅನ್ಯಾಯ ಆಗಿದೆ, ನನಗಿಲ್ಲ ಅಂತ ನಾನು ಹೇಳುವುದಿಲ್ಲ. ಅವರ ಸೌಮ್ಯ ಸ್ವಭಾವ, ಅವರ ನಡತೆ ಕೂಡ ನನಗೆ ಸಂಪೂರ್ಣವಾಗಿ ಅರಿವಿದೆ. ಪಕ್ಷಕ್ಕೆ ಯಾವ ರೀತಿ ತ್ಯಾಗವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅರಿವಿದೆ. ಸೊ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಕೂಡ ಮಾಡಿದ್ದೇವೆ. ಇವತ್ತು ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದು ತಾವೆಲ್ಲ ಒತ್ತಡ ಮಾಡ್ತಾ ಇದ್ದೀರಿ. ನೀವ್ಯಾರು ಬರೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ. ಆದರೂ ಅಭಿಮಾನಕ್ಕೆ ಯಾರು ನಾವು ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ, ಸುಮಾರು 40 ವರ್ಷದ ಗೆಳೆತನ ಒಟ್ಟಿಗೆ ಸೇರಿ ಅವ್ರನ್ನ ತಾವೆಲ್ಲ ಸೇರಿ ಸತತ 8 ಬಾರಿ ಚುನಾವಣೆಯಲ್ಲಿ ಹೋರಾಟಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಅವರ ಬೆನ್ನೆತ್ತಿದ್ದೀರಿ. 6 ಬಾರಿ ಗೆದ್ದಿದ್ದಾರೆ. ನಾನು ಇಷ್ಟೇ ಮಾತ್ರ ಹೇಳ್ತೀನಿ, ಈಗ ನಾನು ಮಾಧ್ಯಮದವ್ರ ಮುಂದೆ ಮಾತಾಡೋಕ್ಕಾಗೋದಿಲ್ಲ, ನೀವು ಮುಂದೆನೂ ಮಾತಾಡೋಕ್ಕಾಗೋದಿಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಕೈಯಲ್ಲಿ ಏನು ಅವ್ರಿಗೆ ಅವರ ವಿಚಾರದಲ್ಲಿ ನಾನು ಮಂಡಿಸಬೇಕು, ಅವ್ರ ವಿಚಾರದಲ್ಲಿ ಏನು ನಮ್ಮ ವರಿಷ್ಠರಿಗೆ ತಿಳಿಸ್ಬೇಕು, ಆ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಸೊ ಅದರಿಂದ ನಿಮಗೆ ಕೂಡ ನನಗೆ ಅರಿವಿದೆ. ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಕೂಡ ನನಗೆ ಅರಿವಿದೆ. ನಾಡಗೌಡರು ಏನು ವಿಶ್ವಾಸ ಇಟ್ಟಿದ್ದಾರೆ ಕೂಡ ಅರಿವಿದೆ ನನಗೆ. ಅದರಿಂದ ಜಾಸ್ತಿ ಏನು ಮಾತಾಡೋದು ಬೇಡ. ಸೊ ನಾವು ಅವರು ಇಬ್ಬರು ಗೆಳೆತನಲ್ಲಿ ಮೊದಲಿಂದ ಕೂಡ ಆತ್ಮೀಯತೆಯಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಕೂಡ ಪಕ್ಷದ ನಿಷ್ಠೆಗೆ ಮೊದಲು ಕೂಡ ಉಳಿಸ್ಕೊಂಡು ಕೂಡ ಬಂದಿದ್ದೀವಿ. ಸೊ ಇವತ್ತು ನಮ್ಮ ಸರ್ಕಾರ ಕೂಡ ತರಲಿಕ್ಕೆ ಎಲ್ಲ ಸೇರಿ ದುಡಿದಿದ್ದಾರೆ. ನೀವೆಲ್ಲ ಸೇರಿ ದುಡಿದಕ್ಕೆ ನಮ್ಮ ಸರ್ಕಾರ ಬಂದಿತ್ತು. ಬರೀ ನನ್ನ ಒಬ್ಬನಿಂದ, ನಾಡಗೌಡರ ಒಬ್ಬನಿಂದಲ್ಲ. ನೀವೆಲ್ಲ ಹೊಲ ಹುಟ್ಟೋದಕ್ಕೆ, ಹೊಲ ಬಿದ್ದೆ ಮಾಡೋದಕ್ಕೆ, ಹುತ್ತೋದಕ್ಕೆ ರಾಜಕಾರಣ ವ್ಯವಸಾಯ ಇದ್ದಂಗೆ 1 ದಿನ 2 ದಿನದಲ್ಲ, 16 ವರ್ಷ ಹೊಲ ಸಮ ಆಗಬೇಕು. ಹಂಗೆ ಒಂದು ಕಲ್ಲು ಶಿಲೆ ಆಗಬೇಕಾದ್ರೆ ಬೇಕಾದಷ್ಟು ಏಟುಗಳೆಲ್ಲ ಬಿದ್ದಿರ್ತದೆ. ಹಂಗೆ ನಾಡಗೌಡರು ಬೇಕಾದಷ್ಟು ಏಟುಗಳನ್ನ ತಿಂದಿದ್ದಾರೆ. ಸೊ ಮಿಕ್ಕಿದ ವಿಚಾರಗಳನ್ನು ಚರ್ಚೆ ಮಾಡೋಣ. ನಿಮ್ಮ ಕ್ಷೇತ್ರಕ್ಕೆ ಖಂಡಿತ ನಾನು ಬರ್ತೀನಿ. ನನ್ನ ಕೈಲಿ ಏನು ನಿಮಗೆ ನ್ಯಾಯವನ್ನು ಕೊಡಿಸೋಕ್ಕೆ ಸಾಧ್ಯನೋ ಖಂಡಿತ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ. ಮಾತ್ರ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಮತ್ತು ನಮ್ಮ ನಾಡಗೌಡರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.